ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ CNM ಕ್ರಿಯೇಷನ್ಸ್. ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಹೆಲ್ದಿ ಫುಡ್ ಏನಂದರೆ ಕ್ಯಾರೆಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡೋದು ಅಂದರೆ ಫಸ್ಟು ಬಾಣಲಿ ಇಡಬೇಕು, ಸ್ಟವ್ ಹಚ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು. ತುಂಬ ಜಾಸ್ತಿ ಬೇಡ, ಏಕೆಂದರೆ ತುಂಬ ಎಣ್ಣೆ ಆಯಿತು ಅಂದರೆ ತಿನ್ನೋಕ್ಕಾಗಲ್ಲ. ಇಷ್ಟೇ ಸಾಕು. ಈ ಸ್ಪೂನಲ್ಲಿ 4 ಸ್ಪೂನ್ ಹಾಕಿದ್ದೀನಿ. ನೆಕ್ಸ್ಟ್ ಏನಂದರೆ ಸಾಸಿವೆ ಕಾಳು ಸ್ವಲ್ಪ ಹಾಕ್ಬಿಡೋಣ. ಇದು ಸ್ವಲ್ಪ ಸಿಡಿಬೇಕು, ಆಯಿತಾ? ಎಣ್ಣೆ ಕಾದ್ಬಿಟ್ಟು ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಳ್ಳೋಣ. ಎಣ್ಣೆ ಕಾಯಬೇಕು, ಅದು ಚೆನ್ನಾಗಿ ಕಾದ್ಬಿಟ್ಟು ಇದಕ್ಕೆ ಏನೇನು ಬೇಕಂದರೆ 2 ಈರುಳ್ಳಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಿ, 3 ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಿ, ಕಾಯಿ ತುರಿ, ಆಮೇಲೆ ಕಡಲೆಬೇಳೆ ಮತ್ತು ತೆಂಗಿನಕಾಯಿ ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ. ಈಗ ನೋಡಿ ಎಣ್ಣೆ ಕಾದಿದೆ, ನಾನೀಗ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಏಕೆಂದರೆ ತಿನ್ಬೇಕಾದ್ರೆ ಸ್ವಲ್ಪ ಕುಟುಂಬ ಅಂತ ಇದ್ರೆ ಒಂಥರ ಟೇಸ್ಟ್ ಸಿಗುತ್ತೆ ಅಲ್ವಾ. ಇದು ಸ್ವಲ್ಪ ಬ್ರೌನ್ ಆಗಬೇಕು. ಇದು ಸ್ವಲ್ಪ ನೋಡಿ ಬ್ರೌನ್ ಕಲರ್ ಬರಬೇಕು. ಉರಿನ ಸಣ್ಣದಾಗಿ ಇಟ್ಕೊಂಡಿರ್ಬೇಕು, ಉರಿ ಜಾಸ್ತಿ ಮಾಡಬೇಡಿ. ತುಂಬ ಈಸಿ, 5 ನಿಮಿಷದಲ್ಲಿ ಆಗೋಗುತ್ತೆ. ಹೆಲ್ದಿ ಫುಡ್ ಕೂಡ. ಕ್ಯಾರೆಟ್ ಕಣ್ಣಿಗೆ ಒಳ್ಳೆಯದು. ಡಯಾಬಿಟಿಸ್ ಇರೋರು ಕೂಡ ಕ್ಯಾರೆಟ್ ತಿನ್ಬೋದು. ನೋಡಿ ಇದು ಬ್ರೌನ್ ಆಗಿದೆ ಸ್ವಲ್ಪ. ಈಗ ನಾವು ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕೋಣ. ಕರಿಬೇವು ಹಾಕಿದ್ದೀನಿ. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ನಾನು 2 ಹೆಚ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೂ 1 ಹಸಿಮೆಣಸಿನ್ಕಾಯಿ ಹಾಕ್ಬೋದು. 2 ಈರುಳ್ಳಿ ಹೆಚ್ಕೊಂಡಿರೋದು, ಮೀಡಿಯಂ ಸೈಜ್ ಈರುಳ್ಳಿ 2 ಹೆಚ್ಕೊಂಡಿರೋದು ನಾನು. ಎಲ್ಲ ಫುಲ್ಲು ಬೇಯಿಸಬಾರ್ದು, ಅರ್ಧಂಬರ್ಧ ಬೆಂದಿರ್ಬೇಕು, ಆವಾಗಲೇ ಟೇಸ್ಟ್ ಬರೋದು. ಇದು ಉದ್ರ ಪಲ್ಯಗಳು ಗ್ರೇವಿ ಇರಲ್ಲ ಅಲ್ವಾ, ಅವೆಲ್ಲ ಸ್ವಲ್ಪ ಅರ್ಧಂಬರ್ಧ ಬೆಂದ್ರೇನೆ ಟೇಸ್ಟ್ ಬರೋದು. ಇದೆಲ್ಲ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೋಬೇಕು, ತುಂಬ ಚಿಕ್ಕದಾಗ ಬೇಡ. ಈರುಳ್ಳಿ ಹಾಕಿದ್ಮೇಲೆ ತುಂಬ ಜಾಸ್ತಿನೂ ಬೇಡ, ಮೀಡಿಯಂ ಫ್ಲೇಮ್ ಮಾಡಿಕೊಂಡು ನಾವು ಫ್ರೈ ಮಾಡಬೇಕು. ನೋಡಿ ಈ ಥರ ತುಂಬ ಬೇಯಬಾರ್ದು, ಇನ್ನೊಂದು ಚೂರು ಬೆಂದ್ರೆ ಸಾಕು. ಯಾಕೆಂದ್ರೆ ತುಂಬ ಬೆಂದ್ರೆ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗ್ ಅನ್ಸಲ್ಲ. ಇನ್ನೊಂದು ಚೂರು ಬೆಂದ್ರೆ ಚೆನ್ನಾಗಿರುತ್ತೆ. ನೋಡಿ ಈಗ ಇಷ್ಟು ಬೆಂದ್ರೆ ಸಾಕು. ಈಗ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಕ್ಯಾರೆಟು ದೊಡ್ಡದು 3 ಕ್ಯಾರೆಟ್ ನಾನು ತುರಿದಿಟ್ಕೊಂಡಿದ್ದೀನಿ. ಇದು ಸೌತೆಕಾಯಿದು. ನೀವು ಸೌತೆಕಾಯಿದು ಈ ಥರ ಉದ್ರ ಪಲ್ಯ ಮಾಡ್ಬೋದು. ಕ್ಯಾಪ್ಸಿಕಮ್ ಕೂಡ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಉದ್ರ ಪಲ್ಯ ಮಾಡ್ಬೋದು. ನೋಡಿ ಈಗ ಹಾಕಿದ್ದೀನಿ. ಈ ಕ್ಯಾರೆಟ್ ಕೂಡ ಜಾಸ್ತಿ ಬೇಯಬಾರ್ದು, ಸ್ವಲ್ಪ ಬೇಯಬೇಕು ಕ್ಯಾರೆಟು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು. ಈಗ ನೋಡಿ ಕ್ಯಾರೆಟ್ ಕೂಡ ತುಂಬ ಬೇಯಬಾರ್ದು, ಸ್ವಲ್ಪ ಬೇಯಬೇಕು. ಇದು ಕ್ಯಾರೆಟನ್ನು ಡಯಾಬಿಟಿಸ್ ಪೇಷಂಟ್ ಕೂಡ ತಿನ್ಬೋದು. ಬೀಟ್ರೋಟ್ ಮಾತ್ರ ಅವ್ರು ತಿನ್ನಂಗಿಲ್ಲ. ನಾವು ಬೀಟ್ರೋಟನ್ನು ಇದೇ ಥರ ಮಾಡ್ಬೋದು, ಸೌತೆಕಾಯಿನೂ ಮಾಡ್ಬೋದು, ಕ್ಯಾರೆಟ್ ಮಾಡ್ಬೋದು, ಕ್ಯಾಪ್ಸಿಕಮ್ ಕೂಡ ಈ ಥರನೇ ಮಾಡ್ಬೋದು ನಾವು. ಇದು ಸ್ವಲ್ಪ ಬೇಯಬೇಕು, ತುಂಬ ಕಮ್ಮಿನೂ ಬೇಯಬಾರ್ದು, ತುಂಬ ಜಾಸ್ತಿನೂ ಬೇಯಬಾರ್ದು, ಮೀಡಿಯಮ್ ಆಗಿ ಬೇಯಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಕ್ಯಾರೆಟ್ ಎಷ್ಟು ಚೆನ್ನಾಗಿ ಹೆಲ್ದಿಗೆ ಒಳ್ಳೇದು ಅಂದರೆ ಕಣ್ಣಿಗೆ ಒಳ್ಳೆಯದು ಕ್ಯಾರೆಟು. ಏಕೆಂದರೆ ಡಯಾಬಿಟಿಸ್ ಪೇಷಂಟ್ ಕೂಡ ತಿನ್ನಿ ಅಂತ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ. ಮಕ್ಕಳಿಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಕ್ಯಾರೆಟ್ ಪಲ್ಯನ ರೊಟ್ಟಿಗೆ, ಜೋಳದ ರೊಟ್ಟಿಗೆ ಕಾಂಬಿನೇಷನ್ ಆಗುತ್ತೆ, ಚಪಾತಿ ಕಾಂಬಿನೇಷನ್ ಆಗುತ್ತೆ. ಇದು ಹಾಗೆ ರೈಸ್ ಜೊತೆಗೂ ಕೂಡ ಸೈಡ್ ಡಿಶ್ ಆಗಿ ನಾವು ಯೂಸ್ ಮಾಡ್ಬೋದು, ತಿನ್ಬೋದು ಕ್ಯಾರೆಟನ್ನು.
ನೋಡಿ ಇನ್ನೊಂದ್ ಚೂರ್ ಬೆಂದ್ರೆ ಸಾಕು, ಯಾಕೆಂದ್ರೆ ತುಂಬಾನು ಬೇಯಿಸಬಾರ್ದು ಇದನ್ನ, ಟೇಸ್ಟ್ ಹೋಗ್ಬಿಡುತ್ತೆ. ಮೆತ್ತಗಾಗ್ಬಿಟ್ರೆ ತರ ಸಗಣಿ ತರ ಆಗ್ಬಿಡುತ್ತೆ, ಸಗಣಿ ತರ ಆಗ್ಬಿಡುತ್ತೆ. ಅದಕ್ಕೆ ಮೆತ್ತಗಾಗ್ಬಾರ್ದು, ಹಿಂಗೆ ಇರ್ಬೇಕು. ಸೌತೆಕಾಯಿ ಕೂಡ ಇದೇ ತರ ಮಾಡ್ಕೋಬಹುದು ನೀವು. ಇನ್ನ ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ವಾ, ಸಮ್ಮರ್ ಅಲ್ಲಿ ನೀವು ಸೌತೆಕಾಯಿನೂ ಇದೇ ತರ ಮಾಡ್ಬೋದು. ಈಗ ನಾನು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುರಿಬಹುದು, ಕ್ಯಾರೆಟ್ಗಿಂತ ಕಮ್ಮಿ ಇರಬೇಕು. ನೋಡಿ ಕಾಯಿ ತುರಿ ಹಾಕಿದೀನಿ, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಇಂಡಿಯಾ ಫ್ಲಾಗ್ ಕಲರ್, ಯಾಕೆಂದ್ರೆ ಕ್ಯಾರೆಟು ಆರೆಂಜು ಮತ್ತೆ ಕಾಯಿ ತುರಿ ವೈಟು. ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಬೋದು, ನಾನು ಆಡ್ ಮಾಡಿಲ್ಲ. ಕರ್ಬೇವ್ ಇದೆಯಲ್ಲ ಅದು ಗ್ರೀನು. ನೋಡಿ ಇಂಡಿಯಾ ಫ್ಲಾಗ್ ಕಲರ್ ಕೂಡ ಆಯ್ತು ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಿಕ್ಕೆ. ಇಷ್ಟೇ ನೋಡಿ, ಆಗೋಯ್ತು ಪಲ್ಯ. 5 ನಿಮಿಷದಲ್ಲಿ ಎಲ್ಲ ರೆಡಿ ಇತ್ತು ಅಂದ್ರೆ 5 ನಿಮಿಷದಲ್ಲಿ ಮುಗಿದೋಗುತ್ತೆ ಪಲ್ಯ. ಉಪ್ಪನ್ನ ಸ್ವಲ್ಪ ಕಡಿಮೆನೆ ಹಾಕಿ, ಯಾಕೆಂದ್ರೆ ಇದಕ್ಕೆ ಹುಳಿ ಹಾಕಿರಲ್ವಲ್ಲ, ಉಪ್ಪು ಸ್ವಲ್ಪ ಹಾಕಿದ್ರೇನೆ ಉಪ್ಪು ಹಿಡ್ಕೊಂಡ್ಬಿಡುತ್ತೆ. ನೀವು ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಉಪ್ಪು ಆಡ್ ಮಾಡಿ. ಕಾಯಿ ತುರಿನೂ ಅಷ್ಟೇ, ಕಾಯಿ ತುರಿ ಮತ್ತೆ ಕಡ್ಲೆಬೇಳೆ ಎರಡನ್ನೂ ಸ್ಕಿಪ್ ಮಾಡ್ಬೋದು ನೀವು ಬೇಡ ಅಂದ್ರೆ, ಯಾಕೆಂದ್ರೆ ವಯಸ್ಸಾಗಿರೋರು ಇರ್ತಾರಲ್ವಾ, ಅವ್ರಿಗೆ ಕಾಳುಗಳೆಲ್ಲ ತಿನ್ನಕ್ ಆಗ್ತಾ ಇರಲ್ಲ. ಅಂತ ಟೈಮಲ್ಲಿ ನೀವು ಕಡಲೆಬೇಳೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಕಾಯಿ ತುರಿ ಕೆಲವರು ಇಷ್ಟ ಪಡಲ್ಲ, ಅವಾಗ್ಲೂ ಕೂಡ ನೀವು ಕಾಯಿ ತುರಿ ಸ್ಕಿಪ್ ಮಾಡ್ಬಿಟ್ಟು ಇಷ್ಟನ್ನ ಆಡ್ ಮಾಡ್ಬೋದು. ಜೊತೆಗೆ ನೀವು ಸೌತೆಕಾಯಿ ಕೂಡ ಹಾಕ್ಬೋದು, ಇದ್ರ ಜೊತೆಗೆ ಬೀಟ್ರೂಟ್ ಕೂಡ ಹಾಕ್ಬೋದು, ಇದ್ರ ಜೊತೆ ಕ್ಯಾಪ್ಸಿಕಮ್ ಕೂಡ ಆಡ್ ಮಾಡ್ಬೋದು. ಅವಾಗ ಕಲರ್ಫುಲ್ ಆಗಿ ವೆಜಿಟೇಬಲ್ ಪಲ್ಯ ತರ ಇರುತ್ತೆ. ಇದು ಬರೀ ಕ್ಯಾರೆಟ್ ಮಾತ್ರ ಆಡ್ ಮಾಡಿರೋದು ನಾನು. ಮತ್ತೆ ಚಪಾತಿಗೆ ರೋಲ್ ಮಾಡ್ಕೊಟ್ಬಿಟ್ಟು ಮಕ್ಳಿಗೆ ತಿನ್ನೋದಿಕ್ ಕೊಡ್ಬೋದು. ಚಪಾತಿ ಒಳಗಡೆ ಕ್ಯಾರೆಟ್ ಸ್ಟಫ್ ಮಾಡ್ಬಿಟ್ಟು ರೋಲ್ ಮಾಡಿ ಮಕ್ಳಿಗೆ ಕೊಡ್ಬೋದು. ಇಷ್ಟೇ ಆಯ್ತು, ಮುಗ್ದೋಯ್ತಿದು. ನೋಡಿ ಯಾವ ತರ ಇದೆ. ಇನ್ನು ಏನ್ ಆಡ್ ಮಾಡ್ಬೇಕು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.